ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ 2017-18ನೇ ಸಾಲಿನ ಮಲ್ಲಿಕಾರ್ಜುನ್ ಖೂಬಾ ಶಾಸಕರ ಅವಧಿಯಲ್ಲಿ 14ನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಕೈಗೊಂಡ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಾಣ ಮಾಡಲಾಗಿದ್ದು, ತಕ್ಷಣ ಅವುಗಳನ್ನು ಚಾಲನೆ ಮಾಡಬೇಕು ಎಂದು ಮುಖಂಡರಾದ ಹಾಗೂ ಜೆಡಿಎಸ್ ಪಕ್ಷದ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಧನರಾಜ್ ಡಿ ರಾಜೋಳಿ ಅವರು ಮನವಿ ಮಾಡಿಕೊಂಡಿದ್ದಾರೆ. 2017-18ನೇ ಸಾಲಿನಲ್ಲಿ 14ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗಿದ್ದ ನೀರಿನ ಘಟಕಗಳು ಸುಮಾರು ಬಸವಕಲ್ಯಾಣ ನಗರದಲ್ಲಿ 10-12 ನಿರ್ಮಿಸಲಾಗಿದೆ. ಸದರಿಯವರು ಇಲ್ಲಿ ತನಕ ಜನರಿಗೆ ವಾರ್ಡ್ ನಂಬರ್ 31, ವಾರ್ಡ್ ನಂಬರ್ 11, ವಾರ್ಡ್ ನಂಬರ್ 10 ಮತ್ತು ವಾರ್ಡ್ ನಂಬರ್ 20ರಲ್ಲಿ ಈ ರೀತಿಯಾಗಿ ಯಾವುದೇ ರೀತಿಯ ನೀರಿನ ವ್ಯವಸ್ಥೆ ಮಾಡಿಲ್ಲ. ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಕಾಮಗಾರಿಗಳು ಕೂಡ ಸ್ಥಗಿತಗೊಂಡಿವೆ. ಆದ್ದರಿಂದ ಮನವಿ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. तनख्वाह पर बिठाओ, छोड़ना कमीशन पैसा